ಊರಲ್ಲೇ ಇದ್ದಿದ್ದು. ಗಂಡಸರು ಅನುಭವಿಸೋದಿಕ್ಕೂ ಹಾಳಾಗೋದಿಕ್ಕೂ ಇದ್ದಿದ್ದೇ ಈ ಸಾರಾಯಿ ಅಂಗಡಿ. ಪರಮೇಶ ಅನ್ನೋನು ನಡೆಸ್ತಾ ಇದ್ದಿದ್ದು ಸಾರಾಯಿ ಅಂಗಡಿ. ಎಲ್ಲ ಅಕ್ರಮ ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಏನೇ ಇದು ಇಷ್ಟೊಂದು ಹೊಗೆ ಬರ್ತಾ ಇದೆ? ಇದನ್ನ ಇಳಿಸ್ಬೇಕಿತ್ತಲ್ವಾ? ಅವನಲ್ಲೇ ಇದೇನಲ್ಲ. ಭೈರವ, ಇಲ್ಲೇ ಇದೀನಪ್ಪ. ರೆಡಿ ಆಗಿರೋದನ್ನೆಲ್ಲ ತಗೊಂಡು ಕೊಡಕ್ಕಾಗಲ್ಲ. ಇದರಲ್ಲಿ ಇನ್ನೂ ಒಂದಷ್ಟು ನೀರು ಹಾಕು. ಸರಿ ತಗೊಂಡೋಗು. ಎಲ್ಲೋಗಿದೆ? ಗುಂಡು ಹುಡುಗಿ ಆಗುವಳು ಗಂಡು, ಬಿಸಿ ಆಗಿದೆ, ನಶೆ ಏರಿದೆ, ಮಿತಿ ಬೀರಿದೆ ಚೋಪಾನ, ಒಳಗೆ ಸೇರಿದರೆ ಗುಂಡು. ಊರಲ್ಲಿರೋ ಮಕ್ಕಳು ಹೆಂಗಸರು ಎಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಿಲ್ಲ. ಈ ಅಂಗಡಿನ ಮುಚ್ಚಿಬಿಡು, ಇಲ್ಲ ಬೇರೆ ಕಡೆ ಹೋಗು. ಯಾರಪ್ಪ ಇದು? ಮದರ್ ತೆರೇಸಾನಾ ಅಥವಾ ಝಾನ್ಸಿ ರಾಣಿನ? ಅಂಗಡಿ ಮುಚ್ಚಬೇಕು. ನೀವೆಲ್ಲ ಮಾಡ್ತಿರೋದು ತಪ್ಪು. ನಿಮ್ಮನ್ನ ಇಲ್ಲಿಂದ ಕಳಿಸೋದಕ್ಕಾಗಲ್ಲ ಅಂತಲ್ಲ, ನೀವ್ ಈ ತರ ಗಲಾಟೆ ಮಾಡ್ತಾ ಇದ್ರೆ ನನಗೆ ಮಾತಾಡೋದಕ್ಕಾಗ್ತಿಲ್ಲ. ಇದೇ ನನಗೂ ವರಮಾನ. ನನಗೂ ಒಂದು ಕುಟುಂಬ ಇದೆ. ನಾವೇನ್ ಬದುಕಬಾರ್ದಾ? ಸುಮ್ಮನೆ ಹೋಗಮ್ಮ. ಎಷ್ಟು ಸಲ ಹೇಳಿದ್ರು ಯಾವ ಪ್ರಯೋಜನನೂ ಆಗಿಲ್ಲ. ಆಮೇಲೆ ಈ ಊರೇ ನಡುಗೋ ತರ ಒಂದು ದೊಡ್ಡ ದುರಂತ ನಡೀತು. ಸಾವಿತ್ರಿನೇ ಅವತ್ತು ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ನಿಂತಳು. ತೃಪ್ತಿ ಆಯ್ತಾ? ಎಷ್ಟು ಸಲ ಬಂದು ಹೇಳ್ದೆ, ಕೇಳಲಿಲ್ಲ ಅಲ್ವಾ? ಹೋಗು, ಎಲ್ಲಿಗಾದ್ರೂ ಹೊರಟೋಗು, ಹೋಗು. ಅವಳ ನೇತೃತ್ವದಲ್ಲಿ ಹೆಣ್ಮಕ್ಳು ನಡೆಸಿದ ಹೋರಾಟ ಈ ಊರಿನ ಹಣೆ ಬರಹನೆ ಬದಲಾಯಿಸ್ಬಿಡ್ತು.
ಅವತ್ತಿಂದ ಈ ಹೆಣ್ಣೂರು ಹೆಣ್ಮಕ್ಳು ಊರಾಗಿ ಬದಲಾಯಿತು. ಹೆಣ್ಮಕ್ಳ ಬದುಕಿಗೆ ಅವರೆಲ್ಲ ತೊಂದರೆಗಳಿಗೂ ಕೈ ಜೋಡಿಸೋ ಅಂತ ಊರಾಯ್ತು. ಪಕ್ಕದಲ್ಲಿ ನಡೆದಿದ್ದ ಪಂಚಾಯ್ತಿ ಎಲೆಕ್ಷನಲ್ಲಿ ಸಾವಿತ್ರಿನೂ ಕೆಲವು ಹೆಣ್ಮಕ್ಳು ಭಾಗವಹಿಸಿದ್ರು. ಈ ಊರಿನ ಅಧಿಕಾರ ಕೈಗೆ ಸಿಕ್ತು. ಅವತ್ತೇನೆ ಸಾವಿತ್ರಿ ಮೊದಲನೇ ಸಲ ಪ್ರೆಸಿಡೆಂಟ್ ಆಗಿದ್ದು. ಆದ್ರೂ ಬರೀ 6 ವರ್ಷನೇ ಪ್ರೆಸಿಡೆಂಟ್ ಆಗೋದಿಕ್ಕೆ ಸಾವಿತ್ರಿ ಹಣೆಲ್ ಬರ್ದಿತ್ತು ಅನ್ಸತ್ತೆ. ಒಂದಿನ ಒಂದ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಪಂಚಾಯತಿಲ್ ನಮ್ಗೆ ಏನಾಯ್ತು ಏನಾಯ್ತು ಪ್ರೆಸಿಡೆಂಟ್? ಏನೂ ಇಲ್ಲ. ಅಯ್ಯೋ ಏನಾಯ್ತು ಪ್ರೆಸಿಡೆಂಟ್? ಕಚ್ಚಿದ್ದಲ್ಲ, ಕಚ್ಚಿಸಿದ್ದು. ಹೆಣ್ಮಕ್ಳ ಆಡಳಿತದಿಂದ ಬೇಸತ್ತಿರೋ ಗಂಡಸ್ರೆಲ್ಲ ಆ ಉಪಾಯದಿಂದ ಕೊಲೆ ಮಾಡಿದ್ರು. ಇಲ್ಲಿ ನೋಡಿ, ಕಣ್ಬಿಡಿ ಪ್ರೆಸಿಡೆಂಟ್, ಕಣ್ಬಿಡಿ. ಅಯ್ಯೋ ದೇವ್ರೇ. ಅಯ್ಯೋ. ಅದಾದ್ಮೇಲೆ ಆಗಿರೋ ಎಲೆಕ್ಷನಲ್ಲಿ ನಮ್ಮೆಲ್ಲ ಹೆಂಗಸರ ಆಸೆಯಂತೆ ಇವಳು ಪ್ರೆಸಿಡೆಂಟ್ ಆದ್ಲು. ಅವತ್ತಿಂದ ಇವಳೇ ಈ ಊರಿನ ಪ್ರೆಸಿಡೆಂಟ್. ಎಲ್ಲ ಬಿಟ್ಟು ಬಂದು ತುಂಬಾ ವರ್ಷಗಳಿಂದ ಈ ಊರಿಗೋಸ್ಕರ ಕಷ್ಟಪಡ್ತಾರೋ ಇವಳು ಮುಂದೆ, ಅದು ಸಾವಿತ್ರಿ ಮಗಳ ಮುಂದೆ ಅಕ್ರಮ ನಡೀತಿದೆ ಅಂದ್ರೆ ಅದು ನಮ್ಮೂರಿನ ಮಾನ ಅಳತೆ ಮಾಡಿದ ಹಾಗೆ. ಅದರಿಂದ ನೀನ್ ಶುರು ಮಾಡ್ಕೊ, ಧೈರ್ಯವಾಗಿ ಶುರು ಮಾಡ್ಕೊ. ಹೆಣ್ಣನ್ನ ಹೆಣ್ಣೆ ಕಾಪಾಡ್ಬೇಕಾದ ಹೊಸ ಕಾಲ ಇದು. ಇದೆಲ್ಲ ಇವಾಗ ಅವಶ್ಯಕತೆ ಇದೆಯಾ? ಏನಕ್ಕೆ ಈ ತರ ಕೆಲ್ಸಕ್ಕೆ ಬರ್ದಿರೋ ಎಕ್ಸರ್ಸೈಸ್ ಎಲ್ಲ ಕಲಿತಾ ಇದ್ದೀರಾ? ನಿನ್ನ ಐಡಿಯಾನ ನಿನ್ನ ಹತ್ರನೇ ಇಟ್ಕೊ. ನಾನು ತುಂಬಾ ಬುದ್ಧಿವಂತೆ. ಅದರಿಂದಾನೇ ಟ್ರೈನಿಂಗ್ ಹೋಗಿಲ್ವಾ? ಹೌದು, ಬುದ್ಧಿಜೀವಿಗಳು ಹಾಗೆಲ್ಲ ಹೋಗೋದಿಲ್ಲ. ವೆರಿ ಸಾರಿ. ಅದೇ ಅಲ್ವಾ ಈ ಊರಿಗಿರೋ ಸಮಸ್ಯೆ. ಹಲೋ, ನನ್ ತಂದ ಮುತ್ತಿನ ಸರ ಎಲ್ಲಿ? ನಾನಿಲ್ಲೀಗ ನನ್ನ ಚಡ್ಡಿ ಒಪ್ಕೋತಾ ಇದ್ದೀನಿ. ಇವಾಗ ಬಂದಿಲ್ಲಿ ಮುತ್ತಿನ ಸರ ಕೇಳ್ತಾಳೆ. ಮುತ್ತಿನ ಸರ ನಾನೇನು ಕತ್ಗೆ ಹಾಕೊಂಡಿದ್ದೀನಿ? ನಾನ್ ಕೇಳಿದ ಹಾಲ್ ಇನ್ನೂ ಬಂದಿಲ್ಲ. ಆಲ್ರೆಡಿ ಶುದ್ಧವಾದ ಕುರಿ ಹಾಲು. ತಗೋ ಹಿಡಿ. ಮೂತಿ ಕೊಡ್ಬಿಡ್ತೀಯಾ? ನೀನ್ ಇಲ್ಲೇ ಇದ್ಯಾ? ಯಾಕೆ ಬಾಗಿಲು ತೆಗೀಲಿಲ್ಲ? ನಿನ್ಗೋಸ್ಕರ ಮೀನ್ ಸಾರು ಮಾಡ್ತಾ ಇದೀನಿ. ಹಾಗೆ ಕೊಟ್ಟೆ ಅಂದ್ರೆ ಮೀನ್ ಸಾರಂತೆ. ನಾನು ಆಸೆ ಪಟ್ಟು ಬೆಳೆಸಿದಂತ ಕೋಳಿ ಮಸಲ್ ಬರ್ಬೇಕಲ್ವಾ? ಮಸಲ್ ಒಂದ್ ಮೊಟ್ಟೆ ಅದು ತಿನ್ಕೊಂಡು